ಹ್ಞೂ ನಮಸ್ತೆ. ನಿಮ್ಮದು ಚಳ್ಳಕೆರೆಯಿಂದ ನಿಮಗೆ 45 ಕಿಲೋಮೀಟ್ರ್ ದೂರದಲ್ಲಿ ಒಂದು ನಿಮಗೆ ಒಳ್ಳೆ ಒಂದು ಜಮೀನು ತೋರಿಸ್ತೀನಿ. ಆ ಜಮೀನಿಗೆ ಈ ಜಮೀನು ನೋಡಿ, ಇಲ್ಲೇನು ಕಾಣಿಸ್ತಿದೆಯಾ, ನಾನು ಯಾವುದು ಜಮೀನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಳ್ಳೆ ತೋಟ, ಅಡಿಕೆ ತೋಟ, ಎಲೆ ಬಳ್ಳಿ ಎಲ್ಲ ಇದೆ. ಇದ್ರ ಜೊತೆಗೆ ನಿಮಗೆ ಇದೇನು ನಾನು ಈಗ ನಿಮಗೆ ಭೂಮಿ ತೋರಿಸ್ತಿದ್ದೀನಿ, ಇಲ್ಲಿ ನಿಮಗೆ ಒಂದು ಒಳ್ಳೆ ಬೋರ್ ಇದೆ ನೋಡಿ. ಇಲ್ಲಿ ಒಂದು ಬೋರ್ ಇದೆ, ಇದು ಒಳ್ಳೆ ಬೋರ್ ಇದೆ, ಇದರಲ್ಲಿ ಒಳ್ಳೆ ನೀರಿದ್ದಾವೆ ಇಲ್ಲಿ. ಈ ನೀರಿನ ಜೊತೆಗೆ ನಿಮಗೆ ಇದೆಲ್ಲ ಒಂದು 2 ರಿಂದ 3 ಎಕರೆ ಜಮೀನು ನಮಗೆ ಫ್ರೀಯಾಗಿ ಸಿಗುತ್ತೆ ಈ ತೋಟ ತೊಗೊಂಡವ್ರಿಗೆ. ಯಾಕಪ್ಪ ಇದು ಫ್ರೀ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಕೆರೆ ಜಮೀನು. ಈ ಕಡೆ ಬಂದ್ಬಿಟ್ಟು ಕೆರೆ ಬರುತ್ತೆ ನಮಗೆ. ಆ ಕೆರೆಗೆ ಅಟ್ಯಾಚ್ ಆಗಿ ಈ ಲ್ಯಾಂಡ್ ಇದೆ. ಈ ಲ್ಯಾಂಡು ನಾವು ಬೇಕು ಅಂದರೆ ಇದರಲ್ಲಿ ಒಂದು ಒಳ್ಳೆ ಲೈಫ್ ಲಾಂಗ್ ಆಗೋಂಥ ಒಂದು ಗಿಡಗಳು ಹಾಕ್ಬೋದು. ಇದರಲ್ಲಿ ಟೀಕು, ಶ್ರೀಗಂಧ, ಹೊನ್ನೆ, ತ್ಯಾಗ, ಮಹಾಗಣಿ, ಸಿಲ್ವರು ಈ ಥರ ಎಲ್ಲ ಹಾಕ್ಬೋದು ಈ 2 ಎಕರೆ 3 ಎಕರೆ ಜಮೀನಲ್ಲಿ. ಯಾಕಂದರೆ ಸರ್ಕಾರಿ ಜಮೀನಲ್ಲಿ ಯಾವುದೇ ಥರ ನೀವು ಗಿಡಗಳು ಮರ ಬೆಳೆಸಿದರೆ ಅದಕ್ಕೆ ಯಾವುದೇ ಥರ ನಮಗೆ ಅಬ್ಜೆಕ್ಷನ್ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಮಾಹಿತಿ. ಇದು ನಮ್ಮ ಜಮೀನಿನ ಹಿಂದಿನ ಭಾಗ ಇದು, ಆಯಿತಾ. ಇಲ್ಲಿ ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ದಾರಿ ಎಲ್ಲ, ಅನುಕೂಲತೆ, ನೀರು, ಮಣ್ಣು ಎಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೇ ಜಮೀನಿನ ಪರಿಚಯ ಅದನ್ನು ಇನ್ವಾಲ್ವ್ ಮಾಡಿಕೊಡ್ತೀನಿ. ಇಲ್ಲಿಯ ಜಮೀನಿನ ಒಂದು ಗುಣಮಟ್ಟ ಯಾವ ಥರ ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಕೆಂಪು ಭೂಮಿ, ಬಂಗಾರದಂಥ ಭೂಮಿ ಅಂದರೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ಫುಲ್ ಸಾಯಿಲ್ ಇದು, ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ಮಣ್ಣು, ಭಾಳ ಅನುಕೂಲವಾಗಿದೆ. ನಾನು ಈಗ ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದಕ್ಕೆ ಅಟ್ಯಾಚಾಗಿ ನಿಮಗೆ ಈ ಜಮೀನಿದೆ. 8 ಎಕರೆ ಇದು ಸಹ ಸೇಲ್ಗಿದೆ. ಮತ್ತು ಈಗ ನಾನು ನಿಮಗೆ ತೋಟನ ತೋರಿಸ್ತೀನಿ. ಟೋಟಲ್ಲಾಗಿ ಇದರಲ್ಲಿ ನಮಗೆ 20 ಎಕರೆ ಲ್ಯಾಂಡ್ ಸಿಗುತ್ತೆ ಒಂದೇ ಜಾಗದಲ್ಲಿ. ಒಳ್ಳೆ ವಾಟರ್ ಸೋರ್ಸ್ ಇರೋಂಥ ಭೂಮಿ ನೋಡಿ. ತೋಟ ರೈತರು ಯಾವ ಥರ ಅದ್ಭುತವಾದಂಥ ಒಂದು ನೀರನ್ನು ಹಾಯಿಸಿ ತೋಟನ ರೆಡಿ ಮಾಡಿದ್ದಾರೆ. ಈ ತೋಟ ನಿಮಗೆ ಏನು ದೊಡ್ಡ ಮರಗಳು ಕಾಣಿಸ್ತಾ ಇದೆಯೋ, ಇದು ನಿಮಗೆ ಈ ದೊಡ್ಡ ಮರಗಳು 1,000 ನಿಮಗೆ ಅಡಿಕೆ ಇದೆ ಇದರಲ್ಲಿ, ಆ ದೊಡ್ಡ ಮರಗಳಲ್ಲಿ. ಪ್ಲಸ್ ಅದರಲ್ಲಿ ನಿಮಗೆ ಎಲೆ ಬಳ್ಳಿನೂ ಸಮೇತ ನಾವು ಇದೆ. ಎಲೆಯಲ್ಲಿ ತುಂಬ ಒಳ್ಳೆ ಉತ್ತಮ ಆದಾಯ ಇರುತ್ತೆ. ಜೊತೆಗೆ ಅಡಿಕೆ ಗಿಡಗಳು ಹಾಕಿ 1 ವರ್ಷದ ಮೇಲೆ 1 ತಿಂಗಳಾಗಿದೆ, ಅಂದರೆ 13 ತಿಂಗಳ ಇದು ಅಡಿಕೆ. ಇಷ್ಟು ಅದ್ಭುತವಾದಂಥ ವ್ಯೂಸ್ ನೋಡಿ, ತುಂಬ ಚೆನ್ನಾಗಿದೆ. ರೈತರು ತುಂಬ ಕಷ್ಟಪಟ್ಟು ರಾತ್ರಿ ಇರುಳು ಕೆಲಸ ಮಾಡಿ ಇಂಥ ಒಂದು ಭೂಮಿಯಲ್ಲಿ ನಿಮಗೆ ಫಲವತ್ತತೆಯನ್ನು ಸೃಷ್ಟಿ ಮಾಡಿ ಅದನ್ನು ಎಲ್ಲ ನಮ್ಮ ಪ್ರಪಂಚದ ಮೂಲೆಗಳಿಗೂ ತಲುಪಿಸೋವಂಥ ಕೆಲಸ ರೈತರು ಮಾಡ್ತವ್ರೆ. ರೈತರಿಗೆ ನನ್ನ ಒಂದು ಹೃದಯಪೂರ್ವಕ ಒಂದು ಧನ್ಯವಾದಗಳು ಹೇಳ್ತೀನಿ ಈ ವಿಡಿಯೋದಲ್ಲಿ. ನನ್ನ ವಿಡಿಯೋ ನೋಡುವಂಥ ವೀಕ್ಷಕರಿಗೆ ಯಾಕಂದರೆ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಅನ್ನ ಬೆಳೆಯುವಂಥ ಒಂದು ಕಾರ್ಯನ ನಾವೆಲ್ಲರೂ ಮಾಡೋಣ. ಇದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ನೋಡಿ, ಒಳ್ಳೆ ಇಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ನೀರು. ಸುಮಾರು ಈ ತೋಟದಲ್ಲಿ ನಿಮಗೆ 4 ಬೋರುಗಳಿವೆ. ಇಲ್ಲಿ ನೀರಿಗೆ ಕಮ್ಮಿ ಇಲ್ಲ ನೋಡಿ. ಈ ಕಡೆ ಭೂಮಿ ನೋಡಿ, ಎಷ್ಟು ಅದ್ಭುತವಾದಂಥ ಭೂಮಿ, ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಹಂಗಾಗಿ ಈ ಥರ ನೋಡಿ ತೋಟ ಕಂಪ್ಲೀಟಾಗಿ ಆಗಿದೆ. ಆ ಕಡೆ ನೋಡಿ ಬಾಳೆ ನೋಡಿ ಎಷ್ಟು ಅದ್ಭುತವಾಗಿದೆ. ಮಣ್ಣು ನಿಮಗೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಕ್ಲಿಯರಿಟಿ ನೋಡಿ ಅಂತ ಇರ್ಬೋದು. ಬಾಳೆ ಮೇಲೆ ಅಡಿಕೆ ನೋಡಿ, ಅಡಿಕೆಯಲ್ಲಿ ಒಳ್ಳೆ ಗುಂಚಲು ನೋಡಿ, ಎಷ್ಟು ಚೆನ್ನಾಗಿ ಗುಂಚಲು ಕಾಯ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ಲ್ಯಾಟು. ಈ ಕಡೆ ಸುಮಾರು ಇದರಲ್ಲಿ ಹೊಸ ಗಿಡಗಳಲ್ಲಿ ನಿಮಗೆ 2,000 ಅಡಿಕೆ ಗಿಡ ಹಾಕಿದ್ದಾರೆ. ಮತ್ತೆ
ಈ ಭೂಮಿ ನೋಡಿ, ಇಂಥ ಮಣ್ಣನ್ನ ಒಂದು ಕಲ್ಲು ಸಿಗೋದಿಲ್ಲ. ನಾವು ಅರ್ಜೆಂಟ್ ಆಗಿ ಒಂದು ಹಸುವಿನ ಈ ತೋಟದಲ್ಲಿ ಓಡಿಸ್ಬೇಕು ಅಂತಂದ್ರೆ ಒಂದು ಕಲ್ಲು ತಗೊಂಡು ಹಸುಗ ಹಾಕೋಣ ಅಥವಾ ಒಂದು ಕುರಿಗೆ ಹಾಕೋಣ ಅಂದ್ರೆ ಒಂದು ಕಲ್ಲು ಸಿಗೋದಿಲ್ಲ. ತುಂಬಾ ಅದ್ಭುತವಾದಂಥ ಸಾಯಿಲು, ತುಂಬಾ ಚೆನ್ನಾಗಿದೆ. ಚಳ್ಳಕೆರೆಯಿಂದ 45 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರಿಗೆ 245 ಕಿಲೋಮೀಟರ್ಸ್ ಆಗುತ್ತೆ. ಇಂಥ ಒಂದು ಭೂಮಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲರೂ ಇಂಥ ಭೂಮಿಗಳು ನೋಡಿ ಕಣ್ಣುಗಳನ್ನು ತಂಪು ಮಾಡ್ಕೊಬೇಕು ನಾವು. ಯಾಕಂದ್ರೆ ಭೂಮಿನ ಸೃಷ್ಟಿಕರ್ತ ಭಗವಂತ, ಆದರೆ ಅದನ್ನ ಅಂದ ಕೊಡ್ತಿರೋದು ರೈತ. ಇಷ್ಟೆಲ್ಲ ಹೇಳಿ ನಾನು ಬಯಸಿ ನಿಮಗೆ ನೋಡಿ, ಎಲ್ಲ ಗಿಡಗಳಿಗೂ ಒಳ್ಳೆ ನೀರಿದೆ, ಭೂಮಿ ಚೆನ್ನಾಗಿದೆ. ಇಂಥ ತೋಟ ಮೇಂಟೈನ್ ಮಾಡಿ. ಇದು ರೇಟ್ ಬಂದ್ಬಿಟ್ಟು 1 ಎಕರೆ ನಿಮಗೆ 22 ಲಕ್ಷ ಹೇಳ್ತಾರೆ ರೈತರು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬಾ ಅದ್ಭುತವಾದಂಥ ಭೂಮಿ. ಇದು 12 ಎಕರೆ. ಇದಕ್ಕೆ ಹಿಂಭಾಗದಲ್ಲಿ 8 ಎಕರೆ ಇದೆ, 20 ಎಕರೆ ಆಗುತ್ತೆ. ಇದ್ರ ಮುಂಭಾಗದಲ್ಲಿ ನಿಮಗೆ ಇನ್ನೂ 10 ರಿಂದ 15 ಎಕರೆ ಭೂಮಿ ಸಿಗುತ್ತೆ. ಟೋಟಲ್ ಆಗಿ ನಿಮಗೆ 35 ಎಕರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಯಾವುದೇ ತರ ಸಮಸ್ಯೆ ಇಲ್ಲ. ಯಾಕಂದ್ರೆ ಒಳ್ಳೆ ಸಾಯಿಲ್ ಇದೆ, ಒಳ್ಳೆ ನೀರಿದೆ, ಒಳ್ಳೆ ವಾತಾವರಣ ಇದೆ. ಒಳ್ಳೆ ತೋಟ ಮಾಡಿ ಒಳ್ಳೆ ಸಂತೋಷವನ್ನು ಪಡಿಬಹುದು ಇಲ್ಲಿ.